ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಟೋಟಲ್ ಆಗಿ ಎಷ್ಟು ಬಿದ್ದಿದೆ ಮತ್ತು ಯಾವ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಿದ್ದಿದೆ, ವಿದ್ಯಾಸಿರಿ ಬಿದ್ದಿದೆ ಅಥವಾ PMSSP ಸ್ಕಾಲರ್ಶಿಪ್ ಬಿದ್ದಿದೆ ಅಥವಾ OBC ಫೀ ಕನ್ಸೆಷನ್ ಅಮೌಂಟ್ ಬಿದ್ದಿದೆ, ಯಾವ ಅಮೌಂಟ್ ಬಿದ್ದಿದೆ ಮತ್ತು ಎಷ್ಟು ಬಿದ್ದಿದೆ ಮತ್ತು ಯಾವಾಗ ಬಿದ್ದಿದೆ ಅಂತಕ್ಕಂಥ ಒಂದು ಮಾಹಿತಿನ ಹೇಗೆ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ, ಆಯಿತಾ? ಯಾರು ಕೂಡ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಇಲ್ಲಿ SSP ಸ್ಕಾಲರ್ಶಿಪ್ ಅಫಿಷಿಯಲ್ ವೆಬ್ಸೈಟ್ನವರೇ ಮೆನ್ಷನ್ನ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ನೋಡಿ, ನೀವು DBT.Karnataka ಅಂತಕ್ಕಂಥ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಚೆಕ್ ಮಾಡ್ಬೋದು ಅಂತ. ಹಾಗಾಗಿ ನಾನು ಆ ಒಂದು ಆ್ಯಪ್ನಲ್ಲಿ ಅಪ್ಲಿಕೇಶನ್ನಲ್ಲಿ ಚೆಕ್ ಮಾಡಿ ನೋಡಿದ್ದೀನಿ. ನಿಮಗೆ ಈಗ ತೋರಿಸ್ತೀನಿ ನೋಡಿ. ನೀವು ಸಿಂಪಲ್ ಆಗಿ ಪ್ಲೇಸ್ಟೋರ್ನಲ್ಲಿ ಹೋಗಿ DBT Karnataka ಅಂತ ಸರ್ಚ್ ಮಾಡಿ ನೋಡಿ. DBT Karnataka ಅಂತ ಸರ್ಚ್ ಮಾಡಿ ಇಲ್ಲೊಂದು ಈ ಅಪ್ಲಿಕೇಶನ್ನ ಎಲ್ಲರೂ ಕೂಡ ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಕೇಳುತ್ತೆ. ಅಂದರೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಹಾಗಾಗಿ ನಂದು ಸೆಲೆಕ್ಟ್ ಬೆನಿಫಿರಿ ಅಂತ ಕೇಳುತ್ತೆ. ಓಕೆನಾ? ನೀವು ಏನಾದರೂ ಲಾಗಿನ್ ಆಗಿಲ್ಲ ಅಂದ್ರೆ ನೀವು ಯೂಸರ್ ಇಲ್ಲಿ ಈ ಥರ ಬರುತ್ತೆ ನಿಮಗೆ. ಓಕೆನಾ? ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿದ ನಂತರ ನೀವು ಇಲ್ಲಿ ಇದನ್ನ ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ನೋಡು, ಆ 2 ಬಾರಿ ಗಿವನ್ ಮೈ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕೊಡಿ. ಓಕೆನಾ? ಗೆಟ್ OTP ಅಂತ ಕೊಟ್ಟ ನಂತರ ನಿಮಗೆ ನಿಮ್ಮ ಒಂದು ನಂಬರಿಗೆ OTP ಬರುತ್ತೆ. OTP ಬಂದ ನಂತರ ಎಂಟರ್ ಮಾಡಿದ ನಂತರ ಅಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಬರುತ್ತೆ. ಓಕೆನಾ? ಎಲ್ಲ ಕೂಡ ಡೀಟೇಲ್ಸ್ ಯಾವ ರೀತಿ ಬರುತ್ತೆ ಅಂದರೆ ತೋರಿಸ್ತೀನಿ, ನೋಡಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಬಂದ ನಂತರ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ನೀವು ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ? ಎಂಟರ್ ಮಾಡಿದ ನಂತರ ನೀವು ಈ ಥರ ಒಂದು ಆದ ನಂತರ ಲಾಗಿನ್ ಆಗಬೇಕಾಗುತ್ತೆ. ಈ ಒಂದು ಆ್ಯಪ್ನ ಓಪನ್ ಮಾಡಿಕೊಂಡು ನೀವು ಅಲ್ಲೇನೋ 6 ಪಿನ್ ಕೊಟ್ಟಿರ್ತೀರಲ್ಲ, 4 ನಂಬರ್ ಪಿನ್ನ ಕೊಟ್ಟಿರ್ತೀರಲ್ಲ, ನೀವು ಇಲ್ಲಿ ನಿಮ್ಮ ಯಾರ್ದು ಇರ್ತಲ್ಲ ಆಧಾರ್ ಕಾರ್ಡ್ ನೇಮ್ ಅವ್ರದ್ದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಏನು ಪಿನ್ ಕೊಟ್ಟಿರ್ತೀರಲ್ಲ ಆ ಒಂದು ಪಿನ್ನ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಾಗಿನ್ ಆಟೋಮೆಟಿಕ್ಲಿ ಲಾಗಿನ್ ಆಗುತ್ತೆ. ಓಕೆನಾ? ಲಾಗಿನ್ ಆದಮೇಲೆ ನೀವು ಇಲ್ಲಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಇದೆ, ಸೀಡಿಂಗ್ ಇದೆ ಇಲ್ಲ ಅಂತ ಇಲ್ಲಿ ಚೆಕ್ ಮಾಡ್ಬೋದು. ನೋಡಿ ಮೇಲ್ಗಡೆ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಇದೆ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಎಲ್ಲ ಕ್ಲಿಯರ್ ಆಗಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಓಕೆನಾ? ಯಾವಾಗ ಲಿಂಕ್ ಆಗಿದೆ ಯಾವಾಗಿಲ್ಲ ಅಂತ ನೋಡಿ. ಸೀಡಿಂಗ್ ಸ್ಟೇಟಸ್ ಅಂತ ಆ್ಯಕ್ಟಿವ್ ಆಗಿದೆ. ಓಕೆ, ಈಗ ನಮ್ಮ ಒಂದು ಲಿಂಕ್ ಆಗಿದೆ ಅಂತ ಅರ್ಥ. ಆದ ನಂತರ ನೀವು ಈಗ ಎಷ್ಟು ಬಿದ್ದಿದೆ ಎಷ್ಟು ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೊಡೋದು ಅಂದರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಒಂದೇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ನಮಗೆ ಅಷ್ಟು ಸ್ಕಾಲರ್ಶಿಪ್ ಬಿದ್ದಿದೆ. ಮೊದಲನೇದಾಗಿ ಬಂದುಬಿಟ್ಟು ಫ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಅಂತ ನೋಡಿ. ಇದು ಯಾವಾಗ ಬಿದ್ದಿದೆ ಅಂತ ಇದೆ ನೋಡಿ. ಒಂದೇದು ಬಂದುಬಿಟ್ಟು 2/6/2021 900 ರೂಪಾಯಿ ಬಿದ್ದಿದೆ ಸಕ್ಸಸ್ಫುಲಿ. ನೋಡಿ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಕೂಡ ತೋರಿಸ್ತಾ ಇದೆ. ಓಕೆನಾ? ಆದ ನಂತರ ಯಾವಾಗ ಬಿದ್ದಿದೆ ಅಂತಲೂ ಕೂಡ ತೋರಿಸ್ತಿದೆ ನೋಡಿ. ಮೂರನೇದಾಗಿ ಬಂದುಬಿಟ್ಟು 2024ರಲ್ಲಿ 5,000 ಕ್ರೆಡಿಟ್ ಬಿದ್ದಿದೆ, ನೋಡ್ತಾ ಇರ್ಬೋದು ಎಲ್ಲರೂ. ಈ ಒಂದು ಆ್ಯಪ್ ಭಾಳ ಅಂದರೆ ಭಾಳ ಯೂಸ್ಫುಲ್ ಆಗಿದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋನ ಕ್ಲಿಯರ್ ಆಗಿ ನೋಡಿ, ಇನ್ನೊಮ್ಮೆ ನೋಡಿ ಬೇಕಾದ್ರೆ ಅರ್ಥ ಆಗಿಲ್ಲ ಅಂತ ಅಂದರೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.